ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೆ ಕೀರ್ತಿ ನೀಡ್ತಾರೆ. ಕೀರ್ತಿ, ಒಂದ್ ಕಡೆ ಸಿನಿಮಾದ ಪ್ರಚಾರ, ಮತ್ತೊಂದು ಕಡೆ ಎನಿಮೆಗಳಿಗೆ ಎಲ್ಲಿ ನಿಂತ್ಕೊಂಡು ಹೆಂಗೆ ತಮ್ಮ ಮ್ಯಾನರಿಸಮ್ ಮುಖಾಂತರ ಡೈಲಾಗ್ ನಲ್ಲೇ ಮೆಸೇಜ್ ಪಾಸ್ ಮಾಡಬೇಕು ಅದನ್ನ ಮುಟ್ಟಿಸ್ದಂಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಕೀರ್ತಿ. ವಿದ್ಯಾ ಅವರು ನೀವು ಹೇಳಿದಾಗೆ ಸ್ಟಾರ್ಸ್ ಅಂದರೆ ಅವ್ರದ್ದೇ ಆದಂತಹ ಒಂದು ಮ್ಯಾನರಿಸಮ್ ಸ್ಟೈಲ್ ಇರುತ್ತೆ. ಅಭಿಮಾನಿಗಳಿಗೆ ಯಾವ ರೀತಿ ಸಂದೇಶ, ಸ್ವೀಟ್ ಸಂದೇಶ ಅಂತಲೇ ಹೇಳ್ಬೋದು ಕಿಚ್ಚ ಅವ್ರದ್ದು. ಅಂದರೆ ಈ ಸಿನಿಮಾ ಹತ್ರ ಬರ್ತಿದ್ದಂಗೆ ಸಿನಿಮಾ ಪ್ರಚಾರದಲ್ಲಿ ಅವರು ಹೆಚ್ಚು ಬ್ಯುಸಿಯಾಗಿರ್ತಾರೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ತುಂಬ ಕನೆಕ್ಟ್ ಆಗ್ತಾರೆ, ಮನಸ್ಸಿನ ಮಾತನ್ನೆಲ್ಲ ಹೊರಗಡೆ ಹಾಕ್ತಾರೆ. ಅದೇ ರೀತಿಯಲ್ಲಿ ಈಗ ಡಿಸೆಂಬರ್ನಲ್ಲಿ ಬಂದಿರುವಂತಹ ಸಿನಿಮಾಗಳೆಲ್ಲ ಮಲ್ಟಿ ಸ್ಟಾರ್ ಸಿನಿಮಾಗಳೇ. ಹೀಗಾಗಿ ಅವ್ರಿಗೂ ಕೂಡ ಪೈಪೋಟಿ ಹೆಚ್ಚಾಗಿದೆ, ಕಾಂಪಿಟೇಷನ್ ಹೆಚ್ಚಾಗಿದೆ. ಇನ್ನು ಡಿಸೆಂಬರ್ 25 ರಿಲೀಸ್ ಆಗ್ತಿರುವಂತಹ 45 ಮಾರ್ಕ್ ಎರಡೂ ಸಿನಿಮಾ ಕೂಡ ಜಿದ್ದಾಜಿದ್ದಿ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಅವರು ಕೂಡ ಹೆಚ್ಚಿನದಾಗಿ ಕಾಂಪಿಟೇಷನಲ್ಲಿ ಸಹ ಪ್ರಚಾರ ಮಾಡ್ತಿರುವಂಥದ್ದು. ಆದರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ನಡೆದಿರುವಂತಹ ಒಂದು ಘಟನೆ ಇರ್ಬೋದು. ಸುದೀಪ್ ಅವರು ಪ್ರತಿ ಮಾತು ಯಾವತ್ತು ಏನೇ ಮಾತನಾಡಿದ್ರು ಸಹ ಅದಕ್ಕೊಂದು ತೂಕ ಇರುತ್ತೆ. ಹೀಗಾಗಿ ಸುದೀಪ್ ಅವರು ಏನೇ ಮಾತನಾಡಿದ್ರು ಅಭಿಮಾನಿಗಳು ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಏನಕ್ಕೆ ಹೇಳ್ತಿದ್ದಾರೆ, ಏನಾದರೂ ಮಾತಾಡಿದ್ರೆ ಯಾರಿಗಾದ್ರೂ ಕೌಂಟರ್ ಕೊಡ್ತಾರಾ ಅಥವಾ ಸ್ವೀಟಾಗಿ ಏನಾದರೂ ಹೇಳಕ್ಕೆ ಬರ್ತಿದ್ದಾರಾ ಅನ್ನುವಂಥದ್ದು ಯಾವಾಗಲೂ ಕೇಳಿಸ್ಕೊಳ್ತಾರೆ. ಆದರೆ ಸುದೀಪ್ ಅವರು ನಿನ್ನೆ ವೇದಿಕೆಯಲ್ಲಿ ಮಾತನಾಡಿರುವಂಥದ್ದು ಪ್ರೀ ರಿಲೀಸ್ ಈವೆಂಟ್, ಮಾರ್ಕ್ ಚಿತ್ರದ ಪ್ರೀ ರಿಲೀಸ್ ಈವೆಂಟಲ್ಲಿ ಮಾತಾಡಿರುವಂತಹ ಒಂದು ಮಾತುಗಳು ಈಗ ಸಂಚಲನವನ್ನು ಸೃಷ್ಟಿಸಿರುವಂಥದ್ದು. ಅದರಲ್ಲೂ ಸಹ ಸಿನಿ ರಂಗದಲ್ಲಿ ಹೆಚ್ಚಿನ ಚರ್ಚೆ ಆಗ್ತಾ ಇದೆ. ಏನಕ್ಕೆ ಈ ರೀತಿಯಾಗಿ ಅವ್ರು ಹೇಳಿರ್ಬೋದು, ಯಾರು ಕೌಂಟರ್ ಕೊಡ್ತಾ ಇದ್ದಾರೆ, ಅಭಿಮಾನಿಗಳು ಕೊಡ್ತಾ ಇದ್ದಾರೆ, ಎದುರಿಗೆ ಬರ್ತಿರುವಂತಹ ಯುದ್ಧ ಸಾರಣ ಅನ್ನುವಂಥ ಒಂದು ಮುನ್ನೆಚ್ಚರಿಕೆಯನ್ನು ಕೊಡ್ತಿರುವಂಥದ್ದು ಯಾಕೆ ಅನ್ನೋದಾದರೆ, ಸಿನಿಮಾ ಪ್ರಚಾರ ಅನ್ನುವಂಥದ್ದು ಬಂದಾಗ ನೆಗೆಟಿವಿಟಿ ಮಾಡುವಂಥದ್ದು ಒಂದಷ್ಟು ಕಡೆ ಇರುತ್ತೆ. ಜೊತೆಗೆ ಸಿನಿಮಾ ಬಿಡುಗಡೆ ಆದಮೇಲೆ ಪೈರಸಿ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಈಗಾಗಲೇ ಡೆವಿಲ್ ಸಿನಿಮಾಗೂ ಕೂಡ ಆ ರೀತಿ ಪೈರಸಿ ಕಾಟ ಬಂದಿರುವಂಥದ್ದು. ಅದೇ ರೀತಿ ಈಗ ಮಾರ್ಕ್ ಸಿನಿಮಾಗೆ ಪೈರಸಿ ಬರಬಾರ್ದು ಅಂದರೆ 2019ರಲ್ಲಿ ಸೆಪ್ಟೆಂಬರ್ 12ನೇ ತಾರೀಕು ಪೈಲ್ವಾನ್ ಸಿನಿಮಾ ರಿಲೀಸ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಒಂದಷ್ಟು ಅಭಿಮಾನಿಗಳಿರಬಹುದು, ಅಂದರೆ ಬೇರೆ ಸ್ಟಾರ್ ಅಭಿಮಾನಿಗಳು ಇರಬಹುದು, ಪೈರಸಿ ಮಾಡಿದ್ರು ಪೈಲ್ವಾನ್ ಸಿನಿಮಾವನ್ನು. ಹೀಗಾಗಿ ಆ ಘಟನೆ ಮತ್ತೆ ಇಲ್ಲಿ ಮರುಕಳಿಸಬಾರ್ದು, ಮಾರ್ಕ್ ಸಿನಿಮಾಗೆ ಏನು ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸುದೀಪ್ ಅವರು ಮುನ್ನೆಚ್ಚರಿಕೆಯನ್ನು ವಹಿಸಿ ಅಭಿಮಾನಿಗಳಿಗೆ ಒಂದು ಸ್ವೀಟ್ ಆಗಿ ಸಂದೇಶವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟ್ರಾಲ್ ಇರ್ಬೋದು, ಮೀಮ್ಸ್ ಇರ್ಬೋದು, ಬೇರೆ ಸಿನಿಮಾವನ್ನು ಕಂಪೇರ್ ಮಾಡಿಬಿಟ್ಟು ಟ್ರೈಲರ್, ಟೀಸರ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಪ್ರತಿಯೊಂದನ್ನು ಕಂಪೇರ್ ಮಾಡುವಂಥದ್ದು, ಆ ಕಂಪ್ಯಾರಿಸನ್ ಬೇಡ ಅನ್ನುವಂಥ ರೀತಿಯಲ್ಲಿ ಅವರು ಈಗ ಸ್ವೀಟಾಗಿ ಸಂದೇಶವನ್ನು ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ವಿದ್ಯಾ. ಓಕೆ, ಥ್ಯಾಂಕ್ ಯು ಕೀರ್ತಿ ಡೀಟೇಲ್ಸ್ಗೆ. ಸೊ ಹುಬ್ಬಳ್ಳಿಯ ನೆಲದಲ್ಲಿ ನಿಂತ್ಕೊಂಡು ಯಾರಿಗೆ ಏನು ಮೆಸೇಜ್ ಪಾಸ್ ಮಾಡಬೇಕೋ ಅದನ್ನ ಮಾಡಿ ಆಗಿದೆ. ಅರ್ಥಕೊಳ್ಳೋರು ಅರ್ಥಕೋಬೇಕಷ್ಟೇ. ಒಂದೇ ಕಾರಣಕ್ಕೆ ನಾನು ಮಾತಾಡೋದಕ್ಕೆ ತುಂಬಾ ಆಸೆ ಇದೆ, ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ. ಹುಬ್ಬಳ್ಳಿಗೆ ಆಕ್ಚುಲಿ ಬಂದು ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಏನಿರ್ಬೋದು ನಿಮಗೆ ಕೇಳ್ತಾ ಇದ್ದೀನಿ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ, ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ. ಈ ವೇದಿಕೆಗೆ ಬಂದಂಥ ಮೊದಲನೇದಾಗಿ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ, ಕೆಳಗೆ ಕೂತಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಜನಸಾಗರಕ್ಕೆ, ನನ್ನ ಸ್ನೇಹಿತರಿಗೆ, ನನ್ನ ಕುಟುಂಬಕ್ಕೆ ಥ್ಯಾಂಕ್ ಯು ಹೇಳ್ತಾ, ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದ್ದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ
ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ